ಓಂ ನಮಃ ಶಿವಾಯ. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೊಂದು ವಿಚಿತ್ರವಾದ ಘಟನೆಯನ್ನು ತಿಳಿಸ್ತೇನೆ. ಆ 2 ದಿನ, ಕೇವಲ 2 ದಿನದ ಹಿಂದೆ ನಡೆದಿದ್ದು ಅಥವಾ ಮೊನ್ನೆ ಹುಣ್ಣಿಮೆ ದಿನ ನಡೆದಿದ್ದು, ಎರಡೂ ವಿಚಾರಗಳನ್ನು ತಿಳಿಸ್ತೇನೆ. ನೋಡಿ, ನಾನು ಸಾಕಷ್ಟು ಬಾರಿ ಹೇಳಿದ್ದೇನೆ, ಮಾಟ ಮಂತ್ರ ನಿವಾರಣೆಗೆ ವಿಶೇಷ ದೇವಸ್ಥಾನಗಳನ್ನು ನಾವು ರಿಸರ್ಚ್ ಮಾಡಿದ್ದೇವೆ. ಸಾಕಷ್ಟು ಸಾರಿ ಹೇಳಿದ್ದೇನೆ. ನೋಡಿ, 6 ತಿಂಗಳಿಂದ ಒಬ್ಬ ಬೆಳಗಾವಿನಲ್ಲಿರೋ ವ್ಯಕ್ತಿಗೆ ನಾನು ಹೇಳ್ತಾ ಇದ್ದೆ, ಒಂದು ಗುಡಿಗೆ ಹೋಗಿ ಬಾರಪ್ಪ ಅಂತ. ನೋಡಿ, ಅದು ಪೂನಾ ಹತ್ರ ಇದೆ ಗುಡಿ. ಪೂನಾ ಹತ್ರ, ಪೂನಾದಿಂದ 100 ಕಿಲೋಮೀಟರ್ ದೂರದಲ್ಲಿದೆ. ಆ ಗುಡಿಗೆ ಹೋಗಿ ಬಾ ಅಂತ ನಾನು ಸಾಕಷ್ಟು ಸಾರಿ ಹೇಳ್ತಾ ಇದ್ದೆ. ಮೊನ್ನೆ ಅವರು ಹೋಗಿದ್ರು. ಮೊನ್ನೆ ಈಗ ಒಂದು 2-3 ದಿನದ ಕೆಳಗೆ ಹೋಗಿದ್ರು. ಹೋದ ಕೂಡಲೇ ನೋಡಿ, ಯಾಕೆ 6 ತಿಂಗಳಿಂದ ಅವ್ರು ಹೋಗ್ಬೇಕಾ ಗುಡಿಗಂದ್ರು ಕೂಡ ಏನು ಮಾಟ ಮಂತ್ರ ಶಕ್ತಿಗಳು, ಆತ್ಮಗಳೇನು ಅವರ ಕಾಡ್ತಾ ಇದ್ವಲ್ಲ, ಆ ಕಾಟ ಕೊಡ್ತಾ ಇದ್ದ ಆತ್ಮಗಳು ಅವರನ್ನು ತಡಿತಾ ಇದ್ವು, ಹೋಗ್ಲಿಕ್ಕೆ ಬಿಡ್ತಾ ಇರ್ಲಿಲ್ಲ. ಆದ್ರೂ ಕೂಡ ಮೊನ್ನೆ ಹೋಗ್ಬಿಟ್ರು. ಮೊನ್ನೆ ಆ ದೇವಸ್ಥಾನಕ್ಕೆ ಹೋಗಿ ಒಳಗೆ ಕಾಲಿಡ್ತಾ ಇದ್ದಾರೆ. ಆ ಈಶ್ವರ ಲಿಂಗದ ಮುಂದೆ ನಿಂತ್ಕೊಂಡಿದ್ದಾರೆ. ಮೈ ಜುಮ್ ಅಂದ್ಬಿಡ್ತು ಗುರುಗಳೇ ಅಂತ ನನಗೆ ಫೋನ್ ಮಾಡಿದ್ರು. ಅಷ್ಟೇ ಅಲ್ಲ, ಅವ್ರಿಗೆ ಏನು ಮಾಟ ಮಂತ್ರ ಶಕ್ತಿಗಳು, ಆತ್ಮಗಳು ಅವ್ರ ಒಳಗೆ ಇದ್ದುವು, ಬಹಳ ಒದ್ದಾಡಕತ್ಬಿಟ್ರು. ಅವ್ರಿಗೆ ತುಂಬಾ ತ್ರಾಸಾಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ನಾನು ಹೇಳಿದೆ, ನೋಡಿ, ದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ, ದೇವರ ಅನುಗ್ರಹ ನಿಮಗೆ ಸಿಗ್ತಾ ಇದೆ. ಯಾವುದೇ ಕಾರಣಕ್ಕೂ 1-2-3 ತಾಸು ಆ ಗುಡಿಯನ್ನು ಬಿಟ್ಟು ಹೋಗ್ಲೇಬೇಡಿ ಅಂತ ಹೇಳಿದೆ. ಕ್ರಮೇಣ ಅವ್ರಿಗೇನು ತ್ರಾಸ ಆಗ್ತಾ ಇತ್ತು, ಕಡಿಮೆ ಆಯ್ತು. ನೋಡಿ, ಗುಡಿಯಿಂದ ಹೊರಗೆ ಬರುವವರೆಗೂ ಕೂಡ ಅವರ ಒಳಗಿದ್ದ ಏನು ಆತ್ಮಗಳಿದ್ವಲ್ಲ, ಈ ಮಾಟ ಮಂತ್ರ ಶಕ್ತಿಗಳು ಬಹಳ ತೊಂದರೆಗೆ ಒಳಪಟ್ಟವು. ಅವು ಬಹಳ ನೋವಾಗ್ತದೆ. ಅಂತ ವಿಶೇಷವಾದ ದೇವಸ್ಥಾನ ಅದು. ಶಿವಲಿಂಗದ ಎದುರು ಕುತ್ಕೊಂಡ್ರೆ ಸಾಕು, ನೀವೇನು ಮಾಟ ಮಂತ್ರ ತೆಗಿಲಿಕ್ಕೆ ಏನೂ ಮಾಡೋ ಅವಶ್ಯಕತೆ ಇಲ್ಲ. ನಿಂಬೆಹಣ್ಣು ಬೇಡ, ಕುಂಬಳಕಾಯಿ ಬೇಡ, ತತ್ತಿ ಬೇಡ, ಏನೂ ಬೇಡ, ಯಾವ ಮಂತ್ರಿಕನೂ ಬೇಡ. ಭಗವಂತ ಈಶ್ವರ ಲಿಂಗಕ್ಕೆ ಅಷ್ಟೊಂದು ಶಕ್ತಿ ಆ ಒಂದು ದೇವಸ್ಥಾನದಲ್ಲಿ ಇದೆ. ನಾನು ಸಾಕಷ್ಟು ಜನರನ್ನು ಕಳಿಸಿದ್ದೇನೆ. ದುಬೈನಿಂದ ಕೂಡ ಕಳಿಸಿದ್ದೇನೆ, ಬಾಂಬೆಯಿಂದ ಕಳಿಸಿದ್ದೇನೆ, ಕರ್ನಾಟಕದ ಮೂಲೆ ಮೂಲೆಯಿಂದ, ಮೈಸೂರಿನಿಂದ, ಬೆಂಗಳೂರಿನಿಂದ, ಎಲ್ಲ ಕಡೆಯಿಂದ, ಬೆಳಗಾವಿ, ಬಿಜಾಪುರ, ದಾವಣಗೆರೆ, ನೋಡಿ ಸಾಕಷ್ಟು ಜನರನ್ನು ಕಳಿಸಿದ್ದೇನೆ. ಎಲ್ಲರ ರಿಸಲ್ಟು ಒಂದೇ. ಮೊನ್ನೆ ತಾನೇ ಹುಣ್ಣಿಮೆಗೆ ಮೈಸೂರಿನಿಂದ ಒಬ್ಬ ಹೆಣ್ಮಗಳನ್ನ, ಸ್ತ್ರೀಯನ್ನ ಕಳಿಸಿದೆ, ಮಹಿಳೆಯನ್ನ. ಅವ್ರೇನು ಹೇಳಿದ್ರು ಗೊತ್ತಾ, ಗುರುಗಳೇ, ಆ ಗುಡಿಗೆ ಹೋಗಿ ಬಂದ್ವಲ್ಲ, ಆ ದಿನ ಬಹಳ ದಿನ ಆಗಿತ್ತು ನಾನು ನೆಮ್ಮದಿಯನ್ನು ಕಂಡು ಬಹಳ ದಿನ ಆಗಿತ್ತು. ಆ ಒಂದು ದಿನ ಫುಲ್ ನೆಮ್ಮದಿಯಾಗಿದ್ದೆ, ನನಗೆ ಅದು ಖುಷಿ ಆಗ್ಬಿಡ್ತು ಗುರುಗಳೇ ಅಂತ. ನೀವು ಅಲ್ಲಿ ಹೋಗಿ ಪ್ರಸಾದವನ್ನು ಊಟ ಮಾಡಿ ಸಾಕು. ಅಲ್ಲಿ ಪ್ರಸಾದ ಇರುತ್ತೆ. ಪ್ರಸಾದ ಊಟ ಮಾಡಿದಾಗಲೇ ಗೊತ್ತಾಗುತ್ತೆ ನಿಮಗೆ, ಹೊಟ್ಟೆ ತುಂಬ ಊಟ ಮಾಡ್ತೀರಾ, ತುಂಬಾ ನೆಮ್ಮದಿ ಅನ್ಸುತ್ತೆ. ನಿಮಗೂ ಕೂಡ ಯಾರಿಗಾದ್ರೂ ಈ ವಾಮಾಚಾರ, ಮಾಟ ಮಂತ್ರ, ಏನಾದ್ರೂ ದುಷ್ಟಶಕ್ತಿ ಪ್ರಯೋಗಗಳಾಗಿದ್ರೆ, ಶತ್ರುಗಳು ನಿಮ್ಮನ್ನು ಪದೇ ಪದೇ ಕಾಡ್ತಾ ಇದ್ರೆ, ನೋಡಿ, ಹಿಂದೆ ಮತ್ತೊಬ್ಬ ವ್ಯಕ್ತಿ ಎಲ್ಲಿ, ಬಿಜಾಪುರ ಜಿಲ್ಲೆಯವರು, ಬಬುಲಾದಿ ಅಂತ ಬರುತ್ತೆ, ಬಬುಲೇಶ್ವರ ಅಂತ ಏನು ಬರುತ್ತೆ, ಅಲ್ಲಿಂದ ಕಳಿಸಿದೆ. ಒಬ್ಬ ರೈತ ಆತ ಹೇಳ್ದ ನನಗೆ, ಗುರುಗಳೇ, ಊರು ಬಿಟ್ಟು ಓಡೋಗಂಗಾಗ್ಬಿಟ್ಟಿದೆ, ಶತ್ರುಗಳನ್ನ ನೋಡಿದ್ರೆ ನನಗೆ ಭಯ ಆಗುತ್ತೆ ಅಂತ. ರೈತ ಊರು ಬಿಟ್ಟು ಓಡೋದ್ರೆ ಏನ್ ಮಾಡ್ಬೋದು ಅಲ್ವಾ? ನಾನು ಹೇಳಿದೆ, ಏನು ತೊಂದರೆ ಇಲ್ಲಪ್ಪ, ಈ ಗುಡಿಗೆ ಹೋಗಿ ಬಂದ್ಬಿಡು, ನಾ ಹೇಳಿದ ಮಂತ್ರಗಳನ್ನ ನೀ ಕೇಳ್ತಾ ಇರೋ ಸಾಕು ಅಂತ. ಆ ಗುಡಿಗೆ ಕಳಿಸ್ದೆ. ಗುರುಗಳೇ, ಆ ಗುಡಿಗೆ ತುಂಬಾ ಶಕ್ತಿ ಇದೆ, ನನಗೆ ಈಗ ಧೈರ್ಯ ಬಂದ್ಬಿಟ್ಟಿದೆ, ಆ ಶತ್ರುಗಳನ್ನು ನೋಡಿದ್ರು ಕೂಡ ನನಗೆ ಯಾವ ಭಯ ಆಗ್ತಿಲ್ಲ, ನಾನು ಇದೇ ಊರಲ್ಲೇ ಇರ್ತೀನಿ ಅಂತ ಹೇಳ್ದ. ಈ ರೀತಿ ಆ ದೇವಸ್ಥಾನಕ್ಕೆ ವಿಶೇಷ ಅಂದ್ರೆ ವಿಶೇಷ ಶಕ್ತಿ ಇದೆ. ಯಾರೂ ಕೂಡ ನಂಬಲಿಕ್ಕೂ ಕೂಡ ಆಗೋದಿಲ್ಲ. ನಾನೂ ಕೂಡ ಮೊದಲನೇ ಸರ್ತಿ ಹೋದಾಗ ನಾನು ಹಂಗೆ ಅನ್ಕೊಂಡಿದ್ದೆ, ಇಷ್ಟು ದೂರ ಬರ್ಬೇಕಾ ಈ ಗುಡಿಗೆ? ನೋಡಿ, ನಾ ಇರುವ ಊರಿನಿಂದ 550 ಕಿಲೋಮೀಟರ್ ದೂರ ಇದೆ. ಬೆಂಗಳೂರಿನಿಂದ 800 ಕಿಲೋಮೀಟರ್ ದೂರ ಇದೆ. ಸಾಕಷ್ಟು ಜನರನ್ನು ಕಳಿಸಿದ್ದೇನೆ.
ನೀವು ನಂಬಲೇಬೇಕು, ಆ ಗುಡಿಗೆ ಅಷ್ಟು ಶಕ್ತಿ ಇದೆ. ನಾನು ಕೂಡ ಫಸ್ಟ್ ಟೈಮ್ ಹೋಗುವಾಗ ಈ ಗುಡಿಗೆ 500 ಕಿಲೋಮೀಟರ್ ದೂರ ಬರ್ಬೇಕಾ ಅಂತ ಯೋಚನೆ ಮಾಡಿದೆ. ಹ್ಮ್ ಹಾಗೆ ನೋಡಿ, ಕೆಲವರು ಇಂಡಸ್ಟ್ರಿಗಳೇ ಸ್ಟಾಪ್ ಆಗ್ಬಿಟ್ಟಿದ್ವು, ಮಿಲ್ಗಳು. ಒಂದಿಬ್ಬರನ್ನ ನಾನು ಅಲ್ಲಿ ಕಳಿಸಿದೆ. ಅವ್ರು ಅಲ್ಲಿ ಹೋಗಿ ಬಂದು 15 ದಿನಕ್ಕೆ ಆ ಇಂಡಸ್ಟ್ರಿಗಳು ರೀ ಓಪನ್ ಆದವು. ಅಷ್ಟು ಶಕ್ತಿ ಆ ಗುಡಿಗಿದೆ. ಅದರಲ್ಲೂ ಕೂಡ ಈ ಮಾಟ ಮಂತ್ರ ವಾಮಾಚಾರ ದೋಷ ನಿವಾರಣೆಗೆ ಆ ಗುಡಿ ಪರಮ ಶಕ್ತಿಯನ್ನ ಕೊಡ್ತದೆ. ನಿಮ್ಮೊಳಗಿರೋ ಏನು ಆತ್ಮಗಳು ಇರ್ತಾವೆ ನಿಮಗೇ ಗೊತ್ತಿರಲ್ಲ, ಆತ್ಮಗಳು ನಮ್ಮ ಮೇಲೆ ಬಿಟ್ಟಿದ್ದಾರೆ ಅನ್ನೋದು ನಿಮಗೆ ಗೊತ್ತೇ ಇರಲ್ಲ, ನಿಮಗೆ ನಂಬಿಕೆನೂ ಇರಲ್ಲ. ಆದ್ರೆ ಅಲ್ಲಿ ಹೋದ್ಮೇಲೆ ನಿಮ್ಗೆ ಗೊತ್ತಾಗ್ತದೆ, ನಿಮಗೆ ಎನರ್ಜಿ ರೈಸ್ ಆಗ್ತದೆ, ದೇಹದಲ್ಲಿ ಚೈತನ್ಯ ಉತ್ಸಾಹ ಎಲ್ಲ ರೈಸ್ ಆಗ್ತದೆ. ಅಂತ ವಿಶಿಷ್ಟ ಗುಡಿಗೆ ನೀವು ಹೋಗಿ ಬರಬಹುದು. ಹಿಂದಿನ ವಿಡಿಯೋಗಳಲ್ಲಿ ಅಡ್ರೆಸ್ ಕೂಡ ತಿಳಿಸಿದ್ದೇನೆ. ನೀವು ಏನಾದರೂ ನಿಮಗೆ ವಿವರಣೆ ಬೇಕಾಯ್ತಂದ್ರೆ ನೀವು ನಮಗೆ ಕರೆ ಮಾಡಬಹುದು. ಯಾರ್ಯಾರಿಗೆ ಮಾಟ ಮಂತ್ರ ವಾಮಾಚಾರ ದುಷ್ಟಶಕ್ತಿ ಪ್ರಯೋಗಗಳಾಗಿದ್ದಾವೆ ಅವರು ಒಮ್ಮೆ ಆ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಇನ್ನು ಶತ್ರುಗಳನ್ನ ನಾಶ ಆಗ್ಬಿಡಪ್ಪ, ಶತ್ರುಗಳು ನಮ್ಮ ಯಾವತ್ತೂ ನಮಗೆ ತೊಂದರೆ ಕೊಡಬಾರ್ದು ಅನ್ನೋದಾದ್ರೆ ಒಂದೇಟಲ್ಲ, ಒಂದು 4-5 ಸರ್ತಿ ಆದರೂ ಆ ಗುಡಿಗೆ ನೀವು ಹೋಗಿ ಬಂದ್ರೆ, ಅದರಲ್ಲೂ ಕೂಡ ವಿಶೇಷವಾಗಿ ಹುಣ್ಣಿಮೆ ದಿನದಂದು ಅಲ್ಲಿ ಹೋಗ್ಬೇಕು. ಆ ಹುಣ್ಣಿಮೆ ದಿನ ಫುಲ್ ಅವತ್ತು ಉಳ್ಕೊಂಡ್ಬಿಡ್ಬೇಕು, ಅವತ್ತು ರಾತ್ರಿ ಎಲ್ಲ, ಮರುದಿನ ಬರ್ತಕ್ಕದ್ದು. ಇಷ್ಟು ಮಾಡಿದ್ರೆ ನಿಮಗೆ ತುಂಬಾ ಶಕ್ತಿ ಬರ್ತದೆ. ನಿಮ್ಮ ಎಷ್ಟೋ ತೊಂದರೆಗಳ ಪರಿಹಾರ ಆಗ್ತದೆ. ಮನೆಯಲ್ಲಿ ಸುಮ್ನೆ ಗಲಾಟೆ ಕಿರಿಕಿರಿ ಆಗದೆಲ್ಲ ಕಡಿಮೆ ಆಗ್ತದೆ. ಅದನ್ನೂ ಕೂಡ ಹೇಳಿದ್ರು ಒಬ್ರು, ನೋಡಿ ಗುರುಗಳೇ, ನಾವು ಹೋಗಿ ಬಂದ್ಮೇಲೆ ಮನೆಯಲ್ಲಿ ಬಹಳ ಗದ್ದಲ ಕಡಿಮೆ ಆಗ್ಬಿಟ್ಟಿದೆ. ಇಂಥ ವಿಶೇಷ ಗುಡಿಗೆ ನೀವು ಕೂಡ ಹೋಗಿ ಬನ್ನಿ. ಅಡ್ರೆಸ್ ನೀವು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ. ಇಲ್ಲದಿದ್ದರೆ ನಮಗೆ ಕರೆ ಮಾಡಬಹುದು. ಶುಭವಾಗಲಿ.